ಸಾದ ಸೀದ ಗಂಡು ಹೈದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮ ಫೋಟೋ ಹಾಕಿ ಇನ್ನೂ ಫೀಲ್ ಅಂಬೋದು ಚೆನ್ನಾಗಿರುತ್ತೆ. ಓಕೆ, ನೀವು ಫುಲ್ ಸ್ಕ್ರೀನಲ್ಲಿ ನೋಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡ್ಕೊಂಡು ಖುಷಿ ಪಟ್ಕೊಳ್ಳಿ. ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್. ಹಾಯಲ್ಲ ಫ್ರೆಂಡ್ಸ್, ಡೆಮೋ ವಿಡಿಯೋ ನೋಡಿದ್ರಲ್ಲ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯೂಸ್ ಆಗುತ್ತೆ. ಓಕೆನಾ? ಓಕೆ, ನೀವು ನಿಮ್ಮ ಹತ್ರ ಎಡಿಟ್ ಮಾಡೋಕೆ ಅಲರ್ಟ್ ಮೋಷನ್ ಆ್ಯಪಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ, ಅಂದರೆ ವೀಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಹೋಗಿ ಡೌನ್ ಮಾಡ್ಕೊಳ್ಳಿ. ಹಂಗೆ ಫುಲ್ ಪ್ರಾಜೆಕ್ಟ್ ಎಲ್ಲ ವೀಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ? ಭಾಳ ಜನ ಲೈಕ್ ಕೊಡ್ತಾಯಿಲ್ಲ, ಯಾಕಂತ ಕೂಡ ಗೊತ್ತಾಗ್ತಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಇದ್ದರೆ, ಓಕೆನಾ, ಏನಾದರೂ ನಾನು ತಪ್ಪು ಏನಾದರೂ ನಿಮ್ಗೆ ಅರ್ಥ ಇಲ್ಲ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಈ ಥರ ಪ್ರಾಬ್ಲಮ್ ಆಗ್ತಿದೆ, ಈ ಥರ ನಮಗೆ ಅರ್ಥ ಆಗ್ತಾಯಿಲ್ಲ ಅಂತಂದು ನಾನು ನೆಕ್ಸ್ಟ್ ಟೈಮ್ ಅದನ್ನ ಸರಿಪಡ್ಕೊಂಬಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ನೀವು ಏನಾದರೂ ಕಮೆಂಟ್ ಮಾಡಿರ್ತಾನೆ ನನಗೆ ಗೊತ್ತಾಗಲ್ಲ ಅಂದರೆ ಇಲ್ಲಿ ಏನೋ ತಪ್ಪಿದೆ ಅಂತಂದು. ಯಾಕಂದರೆ ವೀಡಿಯೋ ಕೂಡ ಭಾಳ ವೈರಲ್ ಆಗ್ತಿಲ್ಲ. ಓಕೆನಾ? ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ಡೆಮೋ ವಿಡಿಯೋ ನೋಡಿದ್ರಲ್ಲ. ಓಕೆ, ಈಗ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಪಲಾಗಿರುತ್ತೆ, ನೀವು ಸ್ಕಿಪ್ ಮಾಡಿದರೆ ಅರ್ಥ ಆಗೋಲ್ಲ. ಓಕೆನಾ? ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಿಂಪಲಾಗಿರುತ್ತೆ. ಓಕೆನಾ? ಫಸ್ಟು ನಿಮ್ಮ ಫೋಟೋ ನಿಮಿಷ ತೋರಿಸ್ತೀನಿ ನೋಡಿ. ಕ್ಯಾಮ್ರಾ ಎಲ್ಲ ಆಫ್ ಮಾಡಿರಿ. ಕ್ಯಾಮ್ರಾ ಆಫ್ ಮಾಡ್ಕೊಳ್ತೀನಿ, 3D ಕ್ಯಾಮ್ರಾ. ಓಕೆನಾ? 3D ಕ್ಯಾಮ್ರಾ ಆಫ್ ಮಾಡಿಕೊಂಡು ಓಕೆ, ನಿಮ್ಮ ಫೋಟೋ ಯಾವ ಸೈಜ್ನಾಗ ಇರ್ಬೇಕಂತ ಹೇಳ್ತೀನಿ ನೋಡಿ. ಮಾಮೂಲಾಗಿ ಎಲ್ಲರ ಫೋಟೋ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಒಂದು ನಿಮಿಷ. ಇಲ್ಲಪ್ಪ, ಮಾಮೂಲು ಸೈಜ್ ಅಂದರೆ ಇಷ್ಟಿರುತ್ತೆ. ಓಕೆನಾ? ಈ ಫೋಟೋನ ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ನಿಮಗೆ ಅರ್ಥ ಆಗ್ತದಲ್ಲ? ಈ ಫೋಟೋ ಇಲ್ಲಿ ನೋಡಿ, ಈ ಫೋಟೋನ ಈ ಥರ ಕನ್ವರ್ಟ್ ಮಾಡ್ಕೊಂಡು ಸ್ವಲ್ಪ ಲೆಂತ್ ಯಾವ ಥರ ಮಾಡ್ಕೋಬೇಕಂತಂದ್ರೆ, ಸೊ ಇಲ್ಲಿ ಬಂದು ಒಂದು ನಿಮಿಷ ನಿಮಗೆ ಇಲ್ಲೇ ತೋರಿಸ್ಬಿಡ್ತೀನಿ. ಅಲರ್ಟ್ ಮೋಷನ್ ಆ್ಯಪ್ನಾಗ ಬಂದು ಫಸ್ಟ್ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈ ಫೋಟೋನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಒತ್ತಿ, ಈ ಡೂಪ್ಲಿಕೇಟ್ ಆಪ್ಷನ್ ಕಾಣ್ತಿದೆಯಲ್ಲ, ಡೂಪ್ಲಿಕೇಟ್ ಅಂತ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಆಗುತ್ತೆ. ಒಂದು ಐಡ್ ಮಾಡಿ, ಅಂದ್ರೆ ಕಾಣ್ದಂಗೆ ಮಾಡಿ. ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ನಾಗ ಹೋಗಿ ಸ್ಟಾರ್ ಐಕನ್ ಕ್ಲಿಕ್ ಮಾಡಿ, ರೀಪ್ಲೇಸ್ಮೆಂಟ್ ಮಾಡಿ. ನೀವು ಯಾವ ಫೋಟೋ ಆ್ಯಡ್ ಮಾಡ್ಬೇಕಂತಿರ್ತಾರೆ. ಎಕ್ಸಾಂಪಲಿಗೆ ಯಾವುದಾದ್ರೂ ಒಂದು ನೋಡ್ತೀನಿ ತಡ್ರಿ. ಅಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗಲಾರ್ದು ನೋಡ್ತೀನಿ. ಯಾಕಂದರೆ ನಿಮಗೆ ಅಡ್ಜಸ್ಟ್ಮೆಂಟ್ ಯಾವ ಥರ ಮಾಡ್ಬೇಕಂತ ತೋರ್ಸೋಕೆ ಬರುತ್ತೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗೋ ಫೋಟೋನೇ ಇದಾವೆ ಇಲ್ಲಿ. ಎಕ್ಸಾಂಪಲಿಗೆ ಯಾವತ್ತು ತೋರಿಸ್ಲಪ್ಪ, ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಕರೆಕ್ಟ್ ಇದಾವೆ. ಒಂದು ನಿಮಿಷ. ಇದೇ ನೋಡೋಣ, ಒಂದು ನಿಮಿಷ. ಇದನ್ನೇ ನೋಡಿರಾಯ್ತು. ಓಕೆನಾ? ಇದಂತೂ ಸಖತ್ತಾಗೆ ಸೆಟ್ ಆಯ್ತು, ಹೇಳೋಕ್ಕಂತ ಆಗೋದಿಲ್ಲ. ನೋಡೋಣ ಒಂದು ಟೈಮು. ಓಕೆ, ಈ ಥರ ಆನ್ ಮಾಡ್ಕೊಂಡು, ಕ್ಯಾಮ್ರಾ ಆನ್ ಮಾಡಿಕೊಂಡು ಓಕೆ, ನಾ ಅಕಸ್ಮಾತ್ ಅಡ್ಜಸ್ಟ್ಮೆಂಟ್ ಆಗಿಲ್ಲಪ್ಪ, ಇದೇ ಫೋಟೋ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಬ್ಯಾಕ್ ಬಂದು ನಿಮಗೆ ಒಂದು ವಿಂಕ್ ಆ್ಯಪ್ ಅಂತ ಲಿಂಕ್ ಕೊಟ್ಟಿರೋದು, ನಾ ಆ್ಯಪ್ನ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಥರ ಇಲ್ಲಿ ಯಾವ ಆಪ್ಷನ್ ಅಂತಂದರೆ ಈ ಆಪ್ಷನ್ ನೋಡಿ ತೋರಿಸ್ತೀನಿ. ಆಪ್ಷನ್ ಅಂದರೆ ಎಕ್ಸ್ಪ್ರೆಷನ್, ಅದನ್ನ ಹೊತ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಯಾವ ಫೋಟೋ ನೀವು ಅಲ್ಲಿ ಆ್ಯಡ್ ಮಾಡಿದ್ರೆ ಆ ಫೋಟೋನ ಇಲ್ಲಿ ತಾಮನಲ್ಲಿ ಆಪ್ಷನ್ ಎಲ್ಲೈತೆ. ಸ್ವಲ್ಪ ವೀಡಿಯೋಸ್ ಭಾಳ ಇದಾವಲ್ಲ, ಸಿಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನೋಡಿ ವೀಡಿಯೋದಲ್ಲಿ ಕರೆಕ್ಟ್ 125 ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡಿ. ಒಂದು ನಿಮಿಷ ನೆಟ್ ಆನ್ ಮಾಡಿಲ್ಲ. ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಓಕೆನಾ? ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅದೇ ಫೋಟೋ ತಗೊಂಬಂದು ಇಲ್ಲಿ ಹಾಕಿ. ಓಕೆನಾ? ಅದೇ ಫೋಟೋ ತಗೊಂಬಂದು ಇಲ್ಲಿ ಹಾಕಿ. ಒಂದು ನಿಮಿಷ ತೋರಿಸ್ತೀನಿ. ಸರಿ, ಇಲ್ಲಿ ನೋಡಿ, ಒಂದು ನಿಮಿಷ ನಾನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನಿಮಗೆ ಲೈವೇ ತೋರಿಸ್ತಾಯಿದ್ದೀನಿ ಅದು ಎಷ್ಟೊತ್ತನ ಆಗ್ಲಂತ ನೋಡಿ. ಎಲ್ಲ ಸೆಟ್ ಆಯಿತು. ಕೆಳಗಡೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಈ ಥರ ಇದ್ದು ಫೋಟೋನ ಈ ಥರ ಮಾಡ್ಕೊಂಡಿದ್ದೀವಿ. ಇವಾಗ ಸೇವ್ ಮಾಡ್ಕೊಳ್ಳಿ. ಓಕೆನಾ? ಸೇವ್ ಮಾಡ್ಕೊಂಡು ಕಂಟಿನ್ಯೂ ಓದ್ಕೊಳ್ಳಿ. ಈಗ ಇಲ್ಲಿ ಫೋಟೋ ಬಂದು ನೋಡಿ, ಬ್ಯಾಕ್ ಬಂದು ಅದೇ ಫೋಟೋನೇ ನೀವು ಯಾವ ಫೋಟೋ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ನಾಗ ಹೋಗಿ ಸ್ಟಾರಿಗೆ ಕ್ಲಿಕ್ ಮಾಡಿಕೊಂಡು ನೀವಾಗ ಯಾವ ಫೋಟೋ ಅದು ಡೌನ್ ಮಾಡ್ಕೊಂಡಿದ್ದೀರಾ. ಓಕೆನಾ? ಯಾವ ಫೋಟೋ ಇವಾಗ ಎಡಿಟ್ ಮಾಡ್ಕೊಂಡ್ರೆ ಆ ಫೋಟೋನೇ ಆ್ಯಡ್ ಮಾಡಿ. ಈಗ ಸಖತ್ತಾಗಿ ಸೆಟ್ ಆಗಿರುತ್ತೆ. ಬೇಕಾದ್ರೆ ನೀವು ನೋಡ್ಕೊಳ್ಳಿ ಒಂದು ಟೈಮ್. ಓಕೆನಾ?
ಓಕೆನಾ, ನೋಡಿದ್ರಲ್ಲ ಸಖತ್ತಾಗಿ ಸೆಟ್ ಆಗುತ್ತೆ. ನೀವು ಸ್ವಲ್ಪ ಅಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅಂದರೆ ಅಡ್ಜಸ್ಟ್ಮೆಂಟ್ ಪೂರ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಫಾಂಟ್ ಒಂದೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದರೆ ಕಮೆಂಟ್ ಮಾಡಿ, ಮಾಡಿ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಜೈ ಹಿಂದ್.